ಅದು ಕರ್ನಾಟಕದಲ್ಲಿರೋ ಅತ್ಯದ್ಭುತವಾದ ಸ್ಥಳ. ಅಲ್ಲಿನ ಕಲ್ಲುಗಳಲ್ಲಿ ಸಂಗೀತ ಇದೆ, ಅಲ್ಲಿ ಹರಿಯುವ ನದಿಯ ನೀರಲ್ಲಿ ಪೌರುಷ ಇದೆ. ಆ ಮಣ್ಣಿಗೊಂದು ವಿಶೇಷವಾದ ಶಕ್ತಿ ಪ್ರಾಪ್ತವಾಗಿದೆ. ಅದು ಪುರಾಣ ಕಾಲದಲ್ಲಿ ಹನುಮನಿಗೆ ಜನ್ಮ ಕೊಟ್ಟ ಸ್ಥಳ. ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ತಲೆ ಎತ್ತಿ ನಿಂತ ಸಾಮ್ರಾಜ್ಯವೊಂದರ ರಾಜಧಾನಿಯಾಗಿದ್ದ ನೆಲ ಅದು. ವೈಭವದ ಉತ್ತುಂಗವನ್ನ, ಪತನದ ಪರಾಕಾಷ್ಠೆಯನ್ನ ಕಂಡಿರೋ ಆ ನೆಲದ ಪ್ರತಿಯೊಂದು ಸ್ಮಾರಕವೂ ವಿಭಿನ್ನವೇ. ಅಲ್ಲಿನ ಅವಶೇಷಗಳ ನಡುವೆ ನಿಂತಿರೋ ಆ ದೇವಾಲಯ ಇವತ್ತಿಗೂ ನೋಡುಗರನ್ನ ಅಚ್ಚರಿಗೆ ಈಡು ಮಾಡ್ತಿದೆ. ಹದಿಮೂರನೇ ಶತಮಾನದಲ್ಲಿ ಬಳಕೆಯಾದ ಆ ತಂತ್ರಜ್ಞಾನ ಇವತ್ತಿನ ವಿಜ್ಞಾನಿಗಳನ್ನು ಕೂಡ ನಿಬ್ಬೆರಗಾಗಿಸಿದೆ. ಅಂಥ ಅದ್ಭುತ ವಾಸ್ತುಶಿಲ್ಪದ ಬಗ್ಗೆ, ಕನ್ನಡ ನಾಡಿನ ಆ ಸ್ಥಳದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ವಿಚಾರಕ್ಕೆ ಬರ್ತೀನಿ. ಅದು 13ನೇ ಶತಮಾನದ ಕಾಲ. ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡ್ತಿದ್ದ ಯಾದವರನ್ನ, ಕಾಕತೀಯರನ್ನ, ಹೊಯ್ಸಳ ಪಾಂಡ್ಯರನ್ನ ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್ ಸರ್ವನಾಶ ಮಾಡಿಬಿಟ್ಟಿದ್ದ. ಇವನಿಗೂ ಮುನ್ನ ಅಲಾವುದ್ದೀನ್ ಖಿಲ್ಜಿ ಹಾಗೂ ಅವನ ಸೇನಾಪತಿ ಮಲ್ಲಿಕ್ ಕಫೂರ್ ದಕ್ಷಿಣದ ಮೇಲೆ ದಾಳಿ ಮಾಡಿದ್ರಾದರೂ ಅವರ ಉದ್ದೇಶ ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯೋದಷ್ಟೇ ಆಗಿತ್ತು. ಆದರೆ ತುಘಲಕ್ ದಕ್ಷಿಣದ ರಾಜ ಮನೆತನಗಳನ್ನು ಸರ್ವನಾಶ ಮಾಡಿಬಿಡೋತ್ತ ಹೆಜ್ಜೆ ಇಟ್ಟಿದ್ದ. ಬಲವಂತದ ಮತಾಂತರಗಳು ಶುರುವಾಗಿದ್ವು. ದಕ್ಷಿಣ ಭಾರತದಲ್ಲಿ ಇಸ್ಲಾಂ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡಿತ್ತು. ತುಘಲಕನ ಮತಾಂಧ ಮನಸ್ಥಿತಿ ಸನಾತನ ಧರ್ಮದ ಉಳಿವಿಗೆ ಅಪಾಯವನ್ನು ತಂದೊಡ್ಡಿತ್ತು. ಈ ಎಲ್ಲ ಬೆಳವಣಿಗೆಗಳು ತುಂಗಭದ್ರಾ ನದಿಯ ತಟದಲ್ಲಿ ಕುಳಿತಿದ್ದ ಆ ಯತಿವರ್ಯರ ಮನಸ್ಸನ್ನ ಘಾಸಿಗೀಡು ಮಾಡಿದ್ವು. ಸನಾತನ ಧರ್ಮವನ್ನು ರಕ್ಷಿಸಬೇಕು ಅಂತ ಸಂಕಲ್ಪ ಮಾಡಿದ್ದ ಆ ವೀರ ಸನ್ಯಾಸಿಯ ಕನಸಿಗೆ ಭದ್ರ ಬುನಾದಿಯನ್ನು ಹಾಕಿದ್ದು ಆ ಇಬ್ಬರು ಅಣ್ಣ ತಮ್ಮಂದಿರು. ಅವರು ಬೇರಿನ್ಯಾರೂ ಅಲ್ಲ, ಆನೆಗುಂದಿ ಸಂಸ್ಥಾನದ ಕುಡಿಗಳಾದ ಹರಿಹರ ರಾಯ ಮತ್ತು ಬುಕ್ಕರಾಯ. ಹೀಗೆ ಹೇಳಿದರೆ ನಿಮಗೆ ಸರಿಯಾಗಿ ಗೊತ್ತಾಗೋದಿಲ್ವೇನೋ. ಅವರನ್ನು ಹಕ್ಕ ಬುಕ್ಕ ಅಂತ ಕರೆಯಲಾಗುತ್ತೆ. ಹೀಗೆ ಹಕ್ಕ ಬುಕ್ಕ ಇಬ್ಬರೂ ಸೇರಿ ಯತಿವರ್ಯ ಶ್ರೀ ವಿದ್ಯಾರಣ್ಯರ ಆಣತಿಯ ಮೇರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ತುಂಗಾ ನದಿಯ ದಂಡೆಯಲ್ಲಿ ನಿರ್ಮಾಣಗೊಂಡ ಆ ರಾಜಧಾನಿ ಮುಂದೆ ವೈಭವದ ಹಂಪಿಯಾಗಿ ಮೆರೆದಾಡಿತು. ಅಂಥ ಹಂಪಿಯಲ್ಲಿ ಅದ್ಭುತವಾದ ನಿರ್ಮಾಣಗಳು ತಲೆ ಎತ್ತಿವೆ. ಸಾಸಿವೆ ಕಾಳು ಗಣಪತಿ, ಉಗ್ರ ನರಸಿಂಹ, ವಿಜಯ ವಿಠಲ ಮಂದಿರ, ಕಮಲ್ ಮಹಲ್, ಹೀಗೆ 10 ಹಲವು ದೇವಾಲಯಗಳು, ಸ್ಮಾರಕಗಳು ಅದ್ಭುತ ಅನ್ನಿಸ್ಕೊಂಡಿವೆ. ಅದರಲ್ಲೂ ವಿಜಯನಗರ ಸಾಮ್ರಾಟರ ಆರಾಧ್ಯ ದೈವ ಶ್ರೀ ವಿರೂಪಾಕ್ಷ ಸ್ವಾಮಿಯ ದೇವಸ್ಥಾನ ಮಾತ್ರ ಅಚ್ಚರಿಗಳ ಆಗರ ಅನ್ನಿಸ್ಕೊಂಡಿದೆ. ಅರೆ, ಈ ದೇವಾಲಯದಲ್ಲಿ ಅಂಥದ್ದೇನಿದೆ ಅಂದ್ಕೋಬಿಡಿ, ನಿಜವಾಗ್ಲೂ ಇದು ವಿಸ್ಮಯಗಳ ಸಮುದ್ರನೇ. ತುಂಗಭದ್ರಾ ನದಿಯ ದಂಡೆಯಲ್ಲಿರೋ ಈ ದೇವಾಲಯವನ್ನು ಶಿವನಿಗಾಗಿ ಕಟ್ಟಲಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ಅರಸ 2ನೇ ದೇವರಾಯನ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ ಅಂತ ಭಾವಿಸಲಾಗಿದೆ. ಆದರೆ ಕೆಲವು ಮೂಲಗಳ ಪ್ರಕಾರ ಇದು ಚಾಲುಕ್ಯರ ಕಾಲದಲ್ಲೇ ನಿರ್ಮಾಣವಾಗಿತ್ತಂತೆ. ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಜೀರ್ಣೋದ್ಧಾರವಾಯಿತು ಅಷ್ಟೇ ಅಂತ ಕೂಡ ಹೇಳ್ತಾರೆ. ಅದೇನೇ ಇದ್ರೂ ಇಲ್ಲಿರೋ ವಿರೂಪಾಕ್ಷ ದೇವರ ಮಹಿಮೆ ಮಾತ್ರ ನಿಜಕ್ಕೂ ಅಪಾರ. ಈ ಪ್ರದೇಶದಲ್ಲಿರೋ ನಂಬಿಕೆಯಂತೆ ವಿರೂಪಾಕ್ಷ ಸ್ವಾಮಿಯ ಮುಂದೆ ತಲೆ ತಗ್ಗಿಸಿ ನಿಂತರೆ ನಿಮಗೆ ಸಕಲ ಐಶ್ವರ್ಯವೂ ಪ್ರಾಪ್ತಿಯಾಗುತ್ತಂತೆ. ಅದೇ ಮನುಷ್ಯ ತನ್ನಲ್ಲಿ ಅಪಾರ ಸಂಪತ್ತಿದೆ ಅನ್ನೋ ಅಹಂಕಾರದಿಂದ ಈ ದೇವಾಲಯದ ಒಳಗೆ ಬಂದು ನಿಂತರೆ ಅವನಿಗೆ ತಕ್ಕ ಶಾಸ್ತಿಯಾಗುತ್ತೆ ಅಂತ ಜನ ನಂಬ್ತಾರೆ. ಅದಕ್ಕೆ ಹಂಪಿಯಲ್ಲಿ ಸಾಕಷ್ಟು ಉದಾಹರಣೆಗಳು ಕೂಡ ಸಿಗುತ್ತವೆ. ವಿರೂಪಾಕ್ಷನ ಅವಕೃಪೆಗೆ ಪಾತ್ರರಾಗಿದ್ದವರ ಸಾಲಲ್ಲಿ ಈ ರಾಜ್ಯದ ಪ್ರಭಾವಿ ಮಾಜಿ ಮಂತ್ರಿಯೊಬ್ಬರು ಇದ್ದಾರೆ ಅಂತ ಇಲ್ಲಿನ ಜನ ಮಾತಾಡ್ಕೊಳ್ತಾರೆ. ಅಷ್ಟು ಪವರ್ಫುಲ್ ಅಂತೆ ಈ ದೇವಾಲಯ. ಇಂಥ ದೇವಾಲಯದಲ್ಲಿ ಪ್ರತಿದಿನವೂ ವಿಸ್ಮಯ ನಡೆಯುತ್ತೆ. ಈ ದೇವಾಲಯದ ರಾಜಗೋಪುರದ ನೆರಳು ದೇವಾಲಯದಲ್ಲಿರೋ ಸಾಲು ಕಂಬಗಳ ಮಂಟಪವೊಂದರಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದು ಕೂಡ ತಲೆ ಕೆಳಗಾಗಿ. ಅಷ್ಟೇ ಆಗಿದ್ರೆ ಜನ ತೀರಾ ತಲೆ ಕೆಡಿಸ್ಕೊಳ್ತಿರ್ಲಿಲ್ವೇನೋ.
ಆದರೆ ಎಲ್ಲ ಕಡೆ ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕಾಣಿಸೋ ನೆರಳು ಇಲ್ಲಿ ಮಧ್ಯಾಹ್ನದ ನಂತರ ಕಲರ್ ಆಗಿ ಕಾಣುತ್ತೆ. ಅಂದ್ರೆ ಗೋಪುರದ ನೆರಳು ಚಿನ್ನದ ಬಣ್ಣಕ್ಕೆ ತಿರುಗುತ್ತೆ. ಈ ದೇವಾಲಯದ ರಾಜಗೋಪುರ 50 ಮೀಟರ್ಗಳಷ್ಟು ಎತ್ತರವಾಗಿದೆ. ಕೆಳ ಹಂತದಲ್ಲಿ ಕಲ್ಲಿನಿಂದಲೂ ಮೇಲ್ಭಾಗದಲ್ಲಿ ಇಟ್ಟಿಗೆಯಿಂದಲೂ ಈ ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿರೋ ಅತಿ ಎತ್ತರದ ರಾಜಗೋಪುರಗಳಲ್ಲಿ ಈ ವಿರೂಪಾಕ್ಷ ದೇವಾಲಯದ ರಾಜಗೋಪುರ ಕೂಡ ಒಂದು. ಅಂದಹಾಗೆ ವಿರೂಪಾಕ್ಷ ದೇವಾಲಯದಲ್ಲಿ ಇಂಥದ್ದೊಂದು ವಿಸ್ಮಯಕ್ಕೆ ಕಾರಣವಾಗಿರೋದು ದೇವಾಲಯದ ಮಂಟಪದಲ್ಲಿರೋ ಒಂದು ಬೆಳಕಿನ ಕಿಂಡಿ. ಹೌದು, ರಾಜಗೋಪುರಕ್ಕೆ ಮುಖ ಮಾಡಿರೋ ಆ ಬೆಳಕಿನ ಕಿಂಡಿ ಸಾಲು ಮಂಟಪದೊಳಗೆ ಅದ್ಭುತವನ್ನು ನಿರ್ಮಿಸುತ್ತಿದೆ. ಬೆಳಗಿನ ಹೊತ್ತಲ್ಲಿ ಕಪ್ಪು ಬಿಳುಪಲ್ಲಿ ಕಾಣಿಸಿಕೊಳ್ಳೋ ನೆರಳು ಮಧ್ಯಾಹ್ನವಾಗ್ತಿದ್ದ ಹಾಗೆ ತಲೆ ಕೆಳಗಾಗಿ ಕಾಣಿಸಿಕೊಳ್ಳುತ್ತೆ ಹಾಗೂ ಚಿನ್ನದ ಬಣ್ಣಕ್ಕೆ ತಿರುಗುತ್ತೆ. ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆಸಿದ ನಂತರ ಅದು ಬೆಳಕಿನ ಆಟ ಅನ್ನೋ ಅಭಿಪ್ರಾಯಕ್ಕೆ ಬರಲಾಗಿದೆ. ಆದರೆ ಇಂಥದ್ದೊಂದು ತಂತ್ರಜ್ಞಾನ 14ನೇ ಶತಮಾನದಲ್ಲೇ ಇತ್ತು, ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗಬೇಕಲ್ವಾ. ಅದು ನಮ್ಮ ಪುರಾತನ ಐತಿಹಾಸಿಕ ನಿರ್ಮಾಣಗಳ ಮಹತ್ವವನ್ನು ಹೆಚ್ಚು ಮಾಡಿರೋದಂತೂ ಖಂಡಿತ ಸುಳ್ಳಲ್ಲ. ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯ ಇವತ್ತಿಗೂ ಹಲವಾರು ವಿಸ್ಮಯಗಳನ್ನು ತನ್ನ ಒಡಲೊಳಗಿಟ್ಟುಕೊಂಡಿದೆ. ಅಂದರೆ ಅವತ್ತು ಈ ದೇವಾಲಯವನ್ನು ಕಟ್ಟುವಾಗ ಆ ಶಿಲ್ಪಿಗಳು ಅನುಸರಿಸಿರೋ ತಂತ್ರಜ್ಞಾನಕ್ಕೆ ನಿಜಕ್ಕೂ ನಾವು ಸೆಲ್ಯೂಟ್ ಮಾಡಲೇಬೇಕು. ಅದರಲ್ಲೂ ದೇವಸ್ಥಾನ ಹೀಗೇ ಇರಬೇಕು ಅಂತ ಹಠ ತೊಟ್ಟು ನಿರ್ಮಿಸಿದ್ದ 2ನೇ ದೇವರಾಯನನ್ನು ನಾವು ಮರೆಯೋ ಹಾಗೇ ಇಲ್ಲ. ಇಸ್ಲಾಂನ ಪ್ರಭಾವವನ್ನು ತಡೆಯೋದಕ್ಕೆ ಹುಟ್ಟುಕೊಂಡ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಹೊಸ ಶಕೆಯನ್ನು ಬರೆದು ಬಿಡ್ತು. 3 ಸಮುದ್ರಗಳ ನಡುವಿನ ಜಾಗವನ್ನು ಆಕ್ರಮಿಸಿ ಆಡಳಿತ ನಡೆಸೋದ್ರ ಮೂಲಕ ಶ್ರೀಕೃಷ್ಣದೇವರಾಯ ವಿಶ್ವವಿಖ್ಯಾತಿಯನ್ನು ಪಡೆದುಬಿಟ್ಟ. ಹಂಪಿಯ ಹಾದಿ ಬೀದಿಗಳಲ್ಲಿ ಮಾರಾಟವಾಗ್ತಿದ್ದ ಮುತ್ತು ರತ್ನಗಳು ಜಗತ್ತಿನ ಇತರೆ ಅರಸರ ಕಣ್ಣುಗಳನ್ನು ಕುಕ್ಕುತ್ತಿದ್ವು. ಅಷ್ಟು ಶ್ರೀಮಂತಿಕೆಯಿಂದ ಕೂಡಿದ್ದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇಂಥ 10 ಹಲವು ವಿಸ್ಮಯಕಾರಿ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಅದರಲ್ಲಿ ವಿರೂಪಾಕ್ಷ ದೇವಾಲಯ ಕೂಡ ಒಂದಾಗಿತ್ತು ಅಷ್ಟೇ. ಈ ದೇವಾಲಯದ ಬಗ್ಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಂಡ ಮೇಲೆ ತಪ್ಪದೆ ಒಂದ್ಸರಿ ವಿರೂಪಾಕ್ಷ ಸ್ವಾಮಿಯ ದರ್ಶನ ಮಾಡಿ ಬನ್ನಿ. ಅಷ್ಟೇ ಅಲ್ಲದೆ ಅಲ್ಲಿ ತಲೆ ಕೆಳಗಾಗಿ ಬೀಳುವ ಗೋಪುರದ ನೆರಳನ್ನು ತಪ್ಪದೆ ನೋಡಿಕೊಂಡು ಬನ್ನಿ. ಮುಂದಿನ ವಿಡಿಯೋಗಳಲ್ಲೂ ಇಂಥ ಅದ್ಭುತ ನಿರ್ಮಾಣಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ತಕ್ಷಣ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.